ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಅಮೆರಿಕಾಗೆ ಇರಾನ್ನ ಪ್ರತಿನಿಧಿಗಳು ಹೋಗಿದ್ದಾರೆ. ಯಾರು? ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಅವರ ನೇತೃತ್ವದಲ್ಲೇ ಹೋಗಿದ್ದಾರೆ. ಸೊ ಎಲ್ಲರೂ ಅನ್ಕೊಂಡಿದ್ದು ಇವರು ಶಾಂತಿ ಮಾತುಕತೆಗೆ ಬಂದಿದ್ದಾರೆ ಅಂತ. ಆದರೆ ಅವರು ಪಾಕಿಸ್ತಾನದ ಮುನೀರ್ ಜೊತೆ ಮಾತ್ರ ಮಾತಾಡಿ, ಒಂದು ಚರ್ಚೆ ಮಾಡಿ, ಮೀಟಿಂಗ್ ಮಾಡಿ ಸೈಲೆಂಟ್ ಆಗಿ ವಾಪಸ್ ಇರಾನ್ಗೆ ಹೋಗಿದ್ದಾರೆ. ಕೇಳಿದ್ರೆ ನಾವು ಬಂದಿದ್ದು ಪಾಕಿಸ್ತಾನದ ಜೊತೆ ಮಾತುಕತೆ ಆಡೋದಕ್ಕೆ, ಅಮೆರಿಕದ ಜೊತೆ ನಾವು ಮಾತುಕತೆ ಆಡಲ್ಲ, ನಾವು ಶಾಂತಿ ಮಾತುಕತೆಗೆ ಬರಲ್ಲ. ಸೊ ಏನೆಲ್ಲ ಹೇಳಿದ್ರು ಇರಾನ್ ಅವರು, ಯಾಕೆ ಬರಲ್ಲ ಅನ್ನೋದನ್ನ ಅಷ್ಟು ಪಟ್ಟಿ ಹಿಡಿದು ಕೂತಿದ್ದಾರೆ. ಅದರ ವಿವರಗಳನ್ನ ಕೊಡ್ತೀನಿ. ಅದರ ಜೊತೆಗೆ ಇರಾನ್ನಲ್ಲಿ ಒಂದು ಹೊಸ ಬೆಳವಣಿಗೆ ಆಗಿದೆ. ಸುಮಾರು 3 ಕೋಟಿ ಯುವಕರು ಯುವತಿಯರು ಯುದ್ಧಕ್ಕಾಗಿ ನಮ್ಮನ್ನ ಬಳಸ್ಕೊಳ್ಳಿ ಅಂತ ನೋಂದಣಿ ಮಾಡ್ಕೊಂಡಿದ್ದಾರೆ. ಅದು ಯುವತಿ ಅಥವಾ ಅಲ್ಲಿನ ಪ್ರಜೆಗಳೇ ಬಂದು ಮಾಡ್ಕೊಂಡಿದ್ದಕ್ಕೆ ಆರಂಭಿಸಿದ್ದಲ್ಲ. ಇರಾನ್ ಸರ್ಕಾರ ಅಂತಹದ್ದೊಂದು ಮನವಿ ಮಾಡ್ಕೊಳ್ತು, ಬಂದು ನೋಂದಣಿ ಮಾಡ್ಕೊಳ್ಳಿ ಅಂತ ಅಷ್ಟು ಜನ ಬಂದಿದ್ದಾರೆ. ಸೊ ಯಾಕೆ 3 ಕೋಟಿ ಜನರನ್ನ ಸಿದ್ಧ ಮಾಡ್ತಿದೆ ಇರಾನ್? ಅದರ ಯೋಜನೆ ಏನು? ಇಸ್ರೇಲ್ ಕುರಿತಾಗಿ ಅದರ ಯೋಜನೆ ಏನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಅಮೆರಿಕ ಮತ್ತು ಇರಾನ್, ಇಸ್ರೇಲ್ ಈ 3 ದೇಶಗಳು, ಒಂದು ಕಡೆ ಅಮೆರಿಕ, ಇಸ್ರೇಲ್, ಇನ್ನೊಂದು ಕಡೆ ಇರಾನ್, ಕಿತ್ತಾಡಿ ಸುಸ್ತಾಗಿದ್ದಾವೆ, ಯುದ್ಧ ವಿರಾಮದಲ್ಲಿ ಇದ್ದಾವೆ. ಆದ್ರೆ ಆ ಯುದ್ಧ ವಿರಾಮ ಬೇಕಾಗಿರೋದು ಅಮೆರಿಕಗೆ ಅತಿ ಹೆಚ್ಚಾಗಿ. ಯಾಕೆಂದ್ರೆ 40-50 ವರ್ಷದಿಂದ ಇಸ್ರೇಲ್ ಪ್ರಯತ್ನ ಮಾಡ್ತಿತ್ತು, ಯಾರಾದರೂ ಒಬ್ಬ ಅಮೆರಿಕದ ಮುಟ್ಟಾಳ ಪ್ರೆಸಿಡೆಂಟು ನನ್ನ ಮಾತು ಕೇಳಿ ಇರಾನ್ ಜೊತೆ ಯುದ್ಧಕ್ಕೆ ಹೋಗಬಹುದು ಅಂತ. ಬಟ್ ಯಾರೂ ಹೋಗಿರ್ಲಿಲ್ಲ. ಅಂತಹ ಯುದ್ಧದಾಹಿ ಬುಷೇ ಹೋಗಿರ್ಲಿಲ್ಲ. ಆದರೆ ಒಬ್ಬ ಮುಟ್ಟಾಳ ಸಿಕ್ಕೇ ಬಿಟ್ಟ, ಟ್ರಂಪ್ ರೂಪದಲ್ಲಿ. ಇರಾನ್ ಜೊತೆ ಯುದ್ಧಕ್ಕೆ ಹೋಗಿದ್ದಾಯ್ತು. ಬಟ್ ಇರಾನ್ ತಿರುಗೇಟು ಮೇಲೆ ತಿರುಗೇಟು ಕೊಡ್ತು, ಇರಾನ್ಗೆ ದೊಡ್ಡ ನಷ್ಟ ಆಯಿತು. ಆದರೆ ಅದೇ ಪ್ರಮಾಣದಲ್ಲಿ ಅಮೆರಿಕಗೂ ಸಹ ನಷ್ಟ ಆಯಿತು. ಒಂದು ಕಡೆ ಅರಬ್ ರಾಷ್ಟ್ರಗಳಲ್ಲಿ ಅಮೆರಿಕದ ಸೇನಾ ನೆಲೆ, ವಾಯು ನೆಲೆಗಳು ಡಮಾರ್ ಆದರೆ, ಇನ್ನೊಂದು ಕಡೆ ಅವುಗಳ ರಡಾರ್ ಸಿಸ್ಟಮ್ ಮಿಡ್ಲ್ ಈಸ್ಟ್ನಲ್ಲಿ ಸಂಪೂರ್ಣ ನಾಶ ಮಾಡಿ ಬಿಸಾಕ್ತು. F-15 F-35ಗಳನ್ನು ಹೊಡೆದು ಬಿಸಾಕ್ತು. ಆ ಮೂಲಕ ಅಮೆರಿಕಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಅವಮಾನ ಅಂದ್ರೆ ದೊಡ್ಡ ಅವಮಾನ. ಯಾಕೆಂದ್ರೆ ಅದು ಹೇಳ್ಕೊಳ್ತಾ ಇದ್ದಿದ್ದು, ನಮ್ಮ F ಸೀರೀಸ್ ಫೈಟರ್ ಜೆಟ್ಗಳು ಏನಿದಾವಲ್ಲ ಅವುಗಳನ್ನ ನೀವು ಆಕಾಶದಲ್ಲಿ ಮುಟ್ಟೋಕ್ ಸಾಧ್ಯ ಇಲ್ಲ, ಹೊಡೆದು ಬೀಳ್ಸೋದು ದೂರ ಇರಲಿ, ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಫಾಸ್ಟ್ ಆಗಿ ಹೋಗ್ತವೆ, ಹಿಂಗ್ ಬರ್ತವೆ, ಹಂಗೆ ಹೋಗ್ತವೆ, ರಡಾರ್ಗೆ ಸಿಗಲ್ಲ. ಅಂಥ ಸಿಸ್ಟಮ್ ನಮ್ದು ಅಂತ. ಅಂಥ ಏರ್ಕ್ರಾಫ್ಟ್ಗಳನ್ನ, ಅಂಥ ಫೈಟರ್ ಜೆಟ್ಗಳನ್ನ ಇರಾನ್ ಹೊಡೆದುಳಿಸಿದ ತಕ್ಷಣನೇ ಇಡೀ ಜಗತ್ತಿನಲ್ಲಿ ಅಮೆರಿಕಾಗೆ ಮಾನ ಮರ್ಯಾದೆ ಹೋಯ್ತು. ಇನ್ನು ಇಸ್ರೇಲ್ನಂತೂ ಬಾಂಬಾರ್ಡ್ಮೆಂಟ್ ಮಾಡಿ, ಒಂದು ರೀತಿ ಇಸ್ರೇಲ್ ಇವತ್ತು ಗಾಜಾ ತರ ಕಾಣ್ತಿದೆ. ಗಾಜಾ ತರ ಕಾಣೋ ಮಟ್ಟಕ್ಕೆ ಇಸ್ರೇಲ್ ಬಾಂಬಿಂಗ್ ಇಂದ ಇರಾನ್ ನಾಶ ಮಾಡಿದೆ. ಇದರ ನಡುವೆ ಒಂದು ಶಾಂತಿ ಒಪ್ಪಂದ ಆಯ್ತು. ಯಾಕೆಂದ್ರೆ ಒಂದು ಸೀಸ್ ಫೈರ್ ಆಯ್ತು. ಯಾಕೆಂದ್ರೆ ಅಮೆರಿಕ ಅದರ ಕೈಯಲ್ಲಿ ಆಗಿಲ್ಲ, ಹೇಗಾದ್ರೂ ಮಾಡಿ ಆ ಯುದ್ಧದಿಂದ ಹಿಂದಕ್ಕೆ ಬರಬೇಕು ಅಂತ ಟ್ರಂಪ್ಗೆ ಯೋಚನೆ ಬಂತು. ಪಾಕಿಸ್ತಾನದ ಕಾಲಿಗೆ ಬಿದ್ದು ಒಂದು ಯುದ್ಧ ವಿರಾಮವನ್ನು ಮಾಡ್ಕೊಂಡ್ರು. ಅದಾರ 2 ವಾರದ ಯುದ್ಧ ವಿರಾಮದ ನಡುವೆ ಇನ್ನೊಂದು ಶಾಂತಿ ಮಾತುಕತೆಗಳಾಗಬೇಕು, ಪರ್ಮನೆಂಟ್ ಸೀಸ್ ಫೈರ್ಗೆ ಒಂದು ಒಪ್ಪಂದಕ್ಕೆ ಬರಬೇಕು ಅಂತ. ಅದು ಸಾಧ್ಯನೇ ಆಗಲಿಲ್ಲ. ಯಾಕಂದ್ರೆ ಪರಮಾಣು ವಿಚಾರವಾಗಿ ಅಮೆರಿಕ ಹೇಳಿದ್ದನ್ನ ಇರಾನ್ ಕೇಳಕ್ ಸಿದ್ಧ ಇಲ್ಲ, ಇರಾನ್ ಷರತ್ತುಗಳಿಗೆ ಅಮೆರಿಕ ಸಿದ್ಧ ಇಲ್ಲ. ಮಾತುಕತೆಗಳು ಮುರಿದು ಬಿತ್ತು. ಮೊದಲನೇ ಹಂತದ ಮಾತುಕತೆ ಮುರಿದು ಬಿದ್ದ ಮೇಲೆ ಇನ್ನೇನು 2-3 ದಿನ ಇದೆ ಯುದ್ಧ ವಿರಾಮದ ಅವಧಿ ಮುಗಿಯೋದಕ್ಕೆ ಅಂದಾಗ ಇನ್ನೊಂದು ಒಪ್ಪಂದ ಆಗ್ಲೇಬೇಕಲ್ಲ. ಮತ್ತೆ ಯುದ್ಧಕ್ಕೆ ಹೋಗೋದು ಅಮೆರಿಕಾಗೆ ಧೈರ್ಯನೂ ಇಲ್ಲ, ಶಕ್ತಿನೂ ಇಲ್ಲ, ತಾಳ್ಮೆನೂ ಇಲ್ಲ. ಆ ಪರಿಸ್ಥಿತಿ ತಲುಪಿರೋದ್ರಿಂದ ಇನ್ನೊಂದು ಸುತ್ತಿನ ಮಾತುಕತೆಗೆ ಪಾಕಿಸ್ತಾನದ ಮೇಲೆ ಒತ್ತಡ ಹಾಕಿದ್ರು. ಬಟ್ ಇರಾನ್ ನಾವು ಬರಲ್ಲ ಅಂತಂದ್ರು. ಪಾಕಿಸ್ತಾನದಲ್ಲಿ ಅಮೆರಿಕದವರು ಹೋಗಿ ಕಾಯ್ತಿದ್ರು, ಇರಾನ್ ಬರುತ್ತೆ ಅಂತ. ಬರಲೇ ಇಲ್ಲ. ಅವಧಿ ಮುಗಿದೋಯ್ತು, ಸೀಸ್ ಫೈರ್ ಅವಧಿ. ಇನ್ನೇನು ಅವಧಿ ಮುಗೀತಾ ಇದೆ ಅನ್ನೋ ಹೊತ್ತಿಗೆ ಪಾಕಿಸ್ತಾನ ಹೇಳ್ತು ಅಂತ ಹೇಳಿ ಅಮೆರಿಕ ಇಂಡೆಫಿನೆಟ್ ಸೀಸ್ ಫೈರ್ ಅನ್ನ ನಾವು ಎಕ್ಸ್ಟೆಂಡ್ ಮಾಡ್ತಿದ್ದೀವಿ, ಅನಿರ್ದಿಷ್ಟ ಅವಧಿಗೆ ಈ ಯುದ್ಧ ವಿರಾಮವನ್ನು ನಾವು ವಿಸ್ತರಣೆ ಮಾಡ್ತಿದ್ದೀವಿ ಪಾಕಿಸ್ತಾನದ ಮನವಿಯ ಮೇರೆಗೆ ಅಂತಂದು ಡೈಲಾಗ್ ಕೊಡ್ಬಿಟ್ರು. ಅಲ್ಲಿಗೆ ಸ್ಪಷ್ಟವಾಗೋಯ್ತು ಅಮೆರಿಕ ಮಂಡಿ ಹೊರ್ತಾ ಇದೆ, ಆಗ್ತಿಲ್ಲ, ಅದರ ಕೈಯಲ್ಲಿ ಯುದ್ಧ ಬೇಕಾಗಿಲ್ಲ ಅದಕ್ಕೆ ಅಂತ. ಆದ್ರೆ ಅದಾದ ನಂತರ ಆದ್ರೂ ಮಾತುಕತೆಗಳಾಗಬೇಕಲ್ಲ. ಪಾಕಿಸ್ತಾನದಲ್ಲಿ ಅಮೆರಿಕದವ್ರು ಕಾಯ್ತಾ ಇದ್ದಾರೆ. ಕೆಲವರು ಅಮೆರಿಕದಲ್ಲೇ ಪಾಕಿಸ್ತಾನದಲ್ಲೇ ಕಾಯ್ತಿದ್ದಾರೆ. ಅಮೆರಿಕದವರು ಮುಖ್ಯವಾದ ಲೀಡರ್ಗಳು ಅಮೆರಿಕದಲ್ಲಿ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಕಾಯ್ತಾ ಕೂತಿದಾರಂತೆ. ಬನ್ನಿ ಅಂತ ಪಾಕಿಸ್ತಾನ ಕರೆದ ತಕ್ಷಣ ಓಡೋಗೋದಕ್ಕೆ. ಪಾಕಿಸ್ತಾನ ಯಾವಾಗ ಕರಿಬೇಕು? ಇರಾನ್ ಬರ್ತಿದೆ ಅಂತ ಕರಿಬೇಕು. ಬಟ್ ಇರಾನ್ ಬರ್ತಾ ಇಲ್ಲ. ಅಮೆರಿಕದ ಲೀಡರ್ಗಳಾದಂತಹ ಇಬ್ರು, ಸ್ಟೀವ್ ವಿಟ್ಕಾಫ್ ಮತ್ತು ಜೆರಾರ್ಡ್ ಕುಶ್ನರ್. ಈ ಜೆರಾರ್ಡ್ ಕುಶ್ನರು ಅಮೆರಿಕಾಗ ಅಡ್ವೈಸರು.
ಯಾರು ಈ ವ್ಯಕ್ತಿ ಅಂದರೆ ಡೊನಾಲ್ಡ್ ಟ್ರಂಪ್ ಅಳಿಯ ಮಗಳ ಗಂಡ. ಆ ವ್ಯಕ್ತಿನ ಇಟ್ಕೊಂಡು ರಾಜ್ಯಭಾರ ನಡೆಸ್ತಿರೋದು, ಅಡ್ವೈಸರ್ ಆಗಿ ಇಟ್ಕೊಂಡು ಅಲ್ಲಿ. ಇದು ಅವ್ರ ಬಾಳು, ಟ್ರಂಪ್ ಬಾಳಿದು. ಸೊ ಅವರಿಬ್ಬರನ್ನ ನಿಯೋಜನೆ ಮಾಡಿರೋದು. ಕಳೆದ ಬಾರಿ ಉಪರಾಷ್ಟ್ರಪತಿನ ನಿಯೋಜನೆ ಮಾಡಿದ್ರು, ಅದಾಗಲಿಲ್ಲ. ಈಗ ಇವರಿಬ್ಬರನ್ನ ಮಾಡಿಟ್ಟಿದ್ದಾರೆ, ನೀವೇ ಹೋಗ್ಬೇಕು ಮಾತುಕತೆಗೆ ಅಂತ. ಸೊ ಅಬ್ಬಾಸ್ ಅರಾಕ್ಚಿ ಇರಾನ್ನ ವಿದೇಶಾಂಗ ಸಚಿವರು ಬರ್ತಾರೆ. ಅವ್ರು ಬಂದ ತಕ್ಷಣ ನೀವು ಹೋಗ್ಬೇಕು ಅಂತ. ಹೆಂಗಿದೆ ನೋಡಿ, ಇರಾನ್ ಅವ್ರು ಬರಲ್ಲ ಅಂತಿದ್ದಾರೆ, ಇವ್ರು ಬಂದ್ರೆ ಹೋಗೋದಕ್ಕೆ ಸಿದ್ಧವಾಗಿ ಕೂತಿದಾರಂತೆ. ಇದು ಒಂದು ಅವಮಾನನೇ. ಸೊ ಇದ್ದಕ್ಕಿದ್ದ ಹಾಗೆ ಅರಾಕ್ಚಿ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿದ್ದು ಆಯ್ತು. ಎಲ್ಲರೂ ಏನ್ ಅನ್ಕೊಂಡ್ರು, ಮಾತುಕತೆಗೆ ಬಂದ್ಬಿಟ್ಟಿದ್ದಾರೆ, ಅಮೆರಿಕದವರು ಹಾರ್ತಾರೀಗ ಅಂತ. ಬಟ್ ಅರಾಕ್ಚಿ ಬಂದು ಅಲ್ಲಿ ಈ ಅಸೀಂ ಮುನೀರ್ ಪಾಕಿಸ್ತಾನದ ಆರ್ಮಿ ಜನರಲ್ ಜೊತೆ ಮಾತಾಡ್ಕೊಂಡು ವಾಪಸ್ ಹೋಗಿದ್ದಾಯ್ತು. ಕೇಳಿದ್ರು ಅರಾಕ್ಚಿನ, ಏನು ಮಾತುಕತೆಗೆ ಬಂದಿಲ್ವಾ ನೀವು, ಯಾಕೆ ಪಾಕಿಸ್ತಾನದವ್ರ ಜೊತೆ ಮಾತ್ರ ಮಾತುಕತೆ ಮಾಡಿ ಹೋಗ್ತಿದ್ದೀರಾ ಅಂದ್ರೆ, ನಾವು ಎಲ್ಲಿ ಮಾತುಕತೆಗೆ ಬರ್ತೀವಿ ಅಂತ ಹೇಳಿದೀವಿ, ನಾವು ಮಾತುಕತೆಗೆ ಬರೋದೇ ಇಲ್ಲ ಅಮೆರಿಕ ಜೊತೆ, ನಾವು ಬೇರೆ ವಿಚಾರಕ್ಕೆ ಪಾಕಿಸ್ತಾನದ ಜೊತೆ ಯಾವುದೋ ಮೀಟಿಂಗ್ ಇತ್ತು ಮಾಡ್ಕೊಂಡು ಹೋಗ್ತಿದೀವಿ ಅಂತ. ಪಾಕಿಸ್ತಾನದ ಜೊತೆ ಮೀಟಿಂಗ್ ಇತ್ತು ನಮಗೆ, ಆ ಮೀಟಿಂಗ್ ಬಂದಿದ್ದು ಇದಕ್ಕೂ ಯುದ್ಧಕ್ಕೂ ಅಥವಾ ಯುದ್ಧ ವಿರಾಮಕ್ಕೂ ಅಥವಾ ಶಾಂತಿ ಮಾತುಕತೆಗಳಿಗೂ ಸಂಬಂಧನೇ ಇಲ್ಲ. ನಾವು ಶಾಂತಿ ಮಾತುಕತೆಗಳಿಗೆ ಬರೋದು ಅಮೆರಿಕ ಹೊರ್ಮುಜ್ ಸ್ಟೇಟ್ ಇಂದ ಹಿಂದಕ್ಕೆ ಹೋದರೆ ಮಾತ್ರನೇ, ಇಲ್ಲದೆ ಹೋದರೆ ನಾವು ಬರೋದಿಲ್ಲ, ಅದೇನಾಗುತ್ತೋ ಆಗ್ಲಿ, ನಾವು ಸಿದ್ಧವಾಗೇ ಇದ್ದೀವಿ ಅಂತ ಇರಾನ್ ಘೋಷಣೆ ಮಾಡ್ಕೊಳ್ತು. ಈ ಘೋಷಣೆಯ ಬೆನ್ನಲ್ಲೇ ಇನ್ನೊಂದು ವಿಚಾರ ಇರಾನಿಂದ ಹೊರಗಡೆ ಬಿತ್ತು. ಏನಂದ್ರೆ, ಸುಮಾರು 3 ಕೋಟಿ ಜನ ಯುವಕರು ಯುವತಿಯರು ಸೇರಿ ಇರಾನ್ನಲ್ಲಿ ಯುದ್ಧಕ್ಕಾಗಿ ನೋಂದಣಿ ಮಾಡ್ಕೊಂಡಿದ್ದಾರೆ, ಯುದ್ಧದ ಭಾಗವಾಗ್ಲಿಕ್ಕೆ, ಹೋರಾಡ್ಲಿಕ್ಕೆ. ಅದೇನು ಅವರೇ ಬಂದು ನಾವು ನೋಂದಣಿ ಮಾಡ್ಕೊಳ್ತೀವಿ ಅಂತ ಹೇಳಿಲ್ಲ. ಇರಾನ್ ಕರೆದಿತ್ತಂತೆ, ಆಸಕ್ತಿ ಇರೋರು ಮುಂದೆ ಬಂದು ನಿಮ್ಮ ಹೆಸರನ್ನ ನೋಂದಣಿ ಮಾಡಿಟ್ಟಿರಿ ಅಂತ. ಹೀಗೆ ಇಡೀ ಜಗತ್ತು ನೋಡ್ತಿರೋದು, ವಾಟ್ ಈಸ್ ದ ಪರ್ಪಸ್, ಯಾವ ಉದ್ದೇಶಕ್ಕೆ ಇರಾನ್ ಇಂತಹ ನೋಂದಣಿಯನ್ನು ಮಾಡಿಸ್ಕೊಳ್ತು. ಯಾಕಂದ್ರೆ IRGC ಆಲ್ರೆಡಿ ಇದೆ, ಅದು ಯುದ್ಧ ಮಾಡ್ತಿದೆ, ಅದು ಸಮರ್ಥವಾಗಿ ಯುದ್ಧ ಮಾಡ್ತಾ ಇದೆ. ಇನ್ನೊಂದು ಅದರ ಆಕ್ಚುಯಲ್ ಆರ್ಮಿ ಏನಿದೆಯಲ್ಲ, ಇರಾನ್ ಆರ್ಮಿ, ಅದಂತೂ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಯುದ್ಧ ಮಾಡೋದಕ್ಕೆ. ಯಾರಾದರೂ ಭೂಮಿ ಮೇಲೆ ಭೂ ಯುದ್ಧ ನಡೆದ್ರೆ ಆಗ ಅದು ಎಂಟ್ರಿ ಕೊಡುತ್ತೆ. IRGC ನೇರವಾಗಿ ಸರ್ವೋಚ್ಚ ನಾಯಕನಿಗೆ ರಿಪೋರ್ಟ್ ಮಾಡೋದು, ಸರ್ವೋಚ್ಚ ನಾಯಕ ಹೇಳಿದ ಮಾತು ಕೇಳೋದು. IRGC ಯಾವತ್ತೂ ಇರಾನ್ನ ಸರ್ಕಾರದ ಮಾತು ಕೇಳಲ್ಲ, ಪ್ರೆಸಿಡೆಂಟ್ ಮಾತು, ಪ್ರೈಮ್ ಮಿನಿಸ್ಟರ್ ಮಾತು, ಫಾರಿನ್ ಮಿನಿಸ್ಟರ್ ಮಾತು, ಯಾರ ಮಾತು ಕೇಳಲ್ಲ IRGC. ಕೇವಲ ಸರ್ವೋಚ್ಚ ನಾಯಕನ ಮಾತು ಮಾತ್ರ ಕೇಳೋದು. ಆದರೆ ಇವರ ಅಡಿಯಲ್ಲೂ ಒಂದು ಆರ್ಮಿ ಇದೆ, ಯಾರು, ಪ್ರೆಸಿಡೆಂಟ್ ಅಡಿಯಲ್ಲಿ, ಅದು ಇರಾನ್ ಆರ್ಮಿ. ಅದು ಭೂ ಯುದ್ಧಕ್ಕೆ ಸಿದ್ಧವಾಗಿ ಕೂತ್ಕೊಂಡಿದೆ. ಅಷ್ಟಿದ್ದೂ ಸಹ ಈ 3 ಕೋಟಿ ಜನರ ನೋಂದಣಿ ಏನು ಅನ್ನೋದ್ರ ಬಗ್ಗೆ ಮಾಡಿದಾಗ ಒಂದಷ್ಟು ಕೆದಕದಾಗ ಬರ್ತಿರುವಂತಹ ಮಾಹಿತಿ, ವಿಶ್ಲೇಷಕರು ಹೇಳ್ತಿರುವಂತಹದ್ದು, ಇಸ್ರೇಲ್ ಜೊತೆ ಯುದ್ಧವನ್ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಇಸ್ರೇಲ್ನ ಕಂಪ್ಲೀಟ್ ಆಗಿ ಬೆನ್ನು ಮೂಳೆ ಮುರಿಬೇಕು. ಅವರ ಬೆನ್ನು ಮೂಳೆಯನ್ನ ಮುರಿಬೇಕು ಅಂತಂದ್ರೆ ಇಲ್ಲಿಂದ ಮಿಸೈಲ್ ಹಾಕಿ ಮುಗಿಯೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಹೋಗಿ ಬಂಕರ್ಗಳಲ್ಲಿ ಬಚ್ಚಿಟ್ಕೊಂಡು ಬದುಕೊಳ್ತಾರೆ. ಅಲ್ಲಿಂದಾನೇ ಏನೋ ಒಂದು ಮಾಡ್ಕೊಂಡಿರ್ತಾರೆ ಅವರು, ಮತ್ತೆ ಅದನ್ನೇ ಮಾಡ್ತಾರೆ ಅವರು ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು? ಇರಾನ್ ಸೇನೆ ಅಥವಾ ಈ 3 ಕೋಟಿ ಜನ ಏನ್ ಸೇರ್ಕೊಳ್ಳೋಕೆ ಸಿದ್ಧವಾಗಿದ್ದಾರೆ, ಎಲ್ಲವೂ ಸೇರಿ ತಮ್ಮ ಶಕ್ತಿಯನ್ನ ಒಗ್ಗೂಡಿಸಿಕೊಂಡು ಇಸ್ರೇಲ್ಗೆ ನುಗ್ಗಬೇಕು ಅನ್ನೋದು ಇರಾನ್ನ ಲೆಕ್ಕಾಚಾರ ಹೊಂದಿದೆ. ಆದ್ರೆ ಅದು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಂಡಿದೆ. ಏನೂ ವರ್ಕೌಟ್ ಆಗ್ತಿಲ್ಲ, ಇಸ್ರೇಲ್ ಕಾಟ ತಡೆಯಕ್ಕೆ ಆಗ್ತಿಲ್ಲ ಅಂದಾಗ ಇಷ್ಟೂ ಜನರನ್ನ ಬಳಸ್ಕೊಂಡು ಇಸ್ರೇಲ್ಗೆ ನುಗ್ಗಿ ಇಸ್ರೇಲ್ ಅನ್ನ ಪರ್ಮನೆಂಟ್ ಆಗಿ ಮುಗಿಸುವಂತಹ ಪ್ಲಾನು ಸಹ ಇರಾನ್ ಸಿದ್ಧ ಮಾಡ್ಕೊಂಡಿದೆ. ಆ ಕಾರಣಕ್ಕಾಗಿಯೇ ಜನರಿಗೆ ನೋಂದಣಿ ಮಾಡ್ಕೊಳಕ್ ಹೇಳ್ತು. ಜನ ಸಹ ನೋಂದಣಿ ಮಾಡ್ಕೊಂಡಿದ್ದಾರೆ. 3 ಕೋಟಿ ಯುವಕ ಯುವತಿಯರು ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತ ಅದೊಂದು ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ಬರ್ತಿರುವಂತಹ ಮಾಹಿತಿ, ಅವರಲ್ಲಿರುವಂತಹ ಮಿಸೈಲ್ ಸ್ಟಾಕ್ ಏನು ಖಾಲಿಯಾಗಿಲ್ಲ, ಒಂದು ಭಾಗ ಮಾತ್ರ ಖಾಲಿಯಾಗಿದೆ. ಮತ್ತು ಅದನ್ನ ಮರು ತುಂಬೋದಕ್ಕೆ 9,000 ಫ್ಯಾಕ್ಟ್ರಿಗಳು ಇರಾನ್ನಲ್ಲಿ 24/7 ಕೆಲಸ ಮಾಡ್ತಿದ್ದಾವಂತೆ. ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗು, ಈ ಕಡೆ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗು, ಅವ್ರಿಗೆ ಬೇಕಾದ ಶಸ್ತ್ರಾಸ್ತ್ರಗಳ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲವನ್ನು ಮಾಡೋದಕ್ಕೆ 9,000 ಫ್ಯಾಕ್ಟ್ರಿಗಳು. ಸೊ ಅದು ಎಷ್ಟು ವರ್ಷ ಆದರೂ ಯುದ್ಧ ಮಾಡುತ್ತೆ ಅಂತ ಅನ್ಸುತ್ತೆ. ಆ ರೀತಿಯಾದಂತಹ ಏರ್ಪಾಡುಗಳನ್ನು ಇರಾನ್ ಮಾಡ್ಕೊಳ್ತಿದೆ. ಸೊ ಇದಿಷ್ಟು ಈಗ ಇರಾನ್ ಕುರಿತಾಗಿ ಬರ್ತಿರುವಂತಹ ಮಾಹಿತಿ. ಇರಾನ್ ಅಮೆರಿಕ ಯುದ್ಧದ ಕುರಿತಾಗಿ ಒಂದು ಕಡೆ ಶಾಂತಿ ಮಾತುಕತೆಗೆ ನಾವು ಬರಲ್ಲ ಅಂತ ಇರಾನ್ ಪಟ್ಟು ಹಿಡಿದು ಕೂತಿದೆ, ಇನ್ನೊಂದು ಕಡೆ ನೋಂದಣಿ ಮಾಡಿಸ್ಕೊಳ್ತಿದೆ 3 ಕೋಟಿ ಜನರನ್ನ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.